ನಗರದ ಎಸ್.ಎಂ.ಜೆ ಸಮುದಾಯ ಭವನದಲ್ಲಿ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ವತಿಯಿಂದ ನಗರಸಭೆಯ ಅಧ್ಯಕ್ಷರಾದ ಎಂ. ಸಮೀವುಲ್ಲಾ ಹಾಗೂ ಉಪಾಧ್ಯಕ್ಷರಾದ ಮನೋಹರ್ ಮೇಸ್ತ್ರಿ ಅವರನ್ನು ಸನ್ಮಾನಿಸಿದರು. ಬೈತುಲ್ಮಾಲ್ ಕಮಿಟಿ, ಮದೀನಾ ಶಾದಿ ಮಹಲ್ ಕಮಿಟಿ, ಸುನ್ನಿ ದಾವತ್ತೆ ಇಸ್ಲಾಮಿ, ಸುಲ್ತಾನುಲ್ಲಾ ಹಿಂದ್ ಟ್ರಸ್ಟ್ ಹಾಗೂ ನಗರದ ವಿವಿಧ ಮಸೀದಿಗಳ ಕಮಿಟಿಯವರು, ಮುಸ್ಲಿಂ ಸಂಘ ಸಂಸ್ಥೆಗಳು ಈ ಸಂದರ್ಭದಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಸನ್ಮಾನಿಸಿದರು. ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿಯ ಮಾಜಿ ಕಾರ್ಯದರ್ಶಿಗಳಾದ ರಿಯಾಜ್ ಪಾಷಾ ಮಾತನಾಡಿ, ನಮ್ಮ ಸಮಾಜದ ಮುಖಂಡರು 3ನೇ ಬಾರಿಗೆ ನಗರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ತುಂಬ ಸಂತೋಷ ತಂದಿರುತ್ತದೆ ಹಾಗೂ ಕೆಲವು ನಮ್ಮ ಬೇಡಿಕೆಗಳು ಅವರ ಮುಂದೆ ಮನವಿ ಪತ್ರದ ಮುಖಾಂತರ ತಿಳಿಸಿದ್ದು ಆದಷ್ಟು ಬೇಗ ನಮ್ಮ ಬೇಡಿಕೆಗಳನ್ನು ಬಗೆಹರಿಸುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಅಧ್ಯಕ್ಷರು, ನಾನು 3ನೇ ಬಾರಿಗೆ ಅಧ್ಯಕ್ಷ ಆಗಲು ನನ್ನ ಮೇಲೆ ಅಲ್ಲಾಹನ ಕೃಪೆ ಹಾಗೂ ನಗರಸಭೆಯ ನಮ್ಮ ಸದಸ್ಯರು ನೀಡಿದ ಬೆಂಬಲಕ್ಕೆ ನಾನು ಆಭಾರಿಯಾಗಿರುತ್ತೇನೆ ಎಂದು ತಿಳಿಸಿದರು. ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ವತಿಯಿಂದ ತಿಳಿಸಿದಂಥ ಎಲ್ಲ ಬೇಡಿಕೆಗಳನ್ನು ಆದಷ್ಟು ಬೇಗ ಬಗೆಹರಿಸಿಕೊಳ್ಳುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಎಲ್ಲ ಮಸೀದಿಯ ಧರ್ಮಗುರುಗಳು, ಹಾಸನ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರಾದ ಸೈಯದ್ ಸಿಕಂದರ್, ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಅಧ್ಯಕ್ಷರಾದ ಸೈಯದ್ ರಫೀಕ್, ಉಪಾಧ್ಯಕ್ಷರಾದ ನಸರುದ್ದೀನ್, ನೂರ್ ಅಹಮದ್ ಶರೀಫ್, ಕಾರ್ಯದರ್ಶಿಗಳಾದ ನವಾಜ್ ಪಾಷಾ ಹಾಗೂ ಸದಸ್ಯರುಗಳು, ನಗರಸಭಾ ಸದಸ್ಯ ಜಾಕೀರ್ ಹುಸೇನ್, ಮುಖಂಡರುಗಳಾದ ಅಬ್ದುಲ್ ಜಮೀಲ್, ಚೌಧರಿ ಯೂನಸ್, ಟಿಪ್ಪು ರೋಷನ್ ಹಾಗೂ ಎಲ್ಲ ಮಸೀದಿಯ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಸದಸ್ಯರುಗಳು, ಮುಸ್ಲಿಂ ಸಮಾಜದ ಸಂಘ. ನ್ಯೂಸ್ ಬ್ಯೂರೋ, ಫರ್ವೀಜ್ ಅಹಮದ್ ಅರ್ಸೀಕೆರೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಬರ್ಕಾತುಹು. ಇಂದು ಅರಸೀಕೆರೆ ನಗರಕ್ಕೆ ನೂತನವಾಗಿ ನಗರಸಭೆಗೆ ಆಯ್ಕೆಯಾದಂತಹ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಎಂ. ಸಮೀವುಲ್ಲಾ ಸಾಹೇಬರು ಹಾಗೂ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾದಂತಹ ಮನೋಹರ್ ಮೇಸ್ತ್ರಿ ಅವರಿಗೆ ಒಂದು ಮುಸ್ಲಿಂ ಜಮಾತ್ ಕಮಿಟಿ ವತಿಯಿಂದ ನಾವೊಂದು ಹಾಗೂ ಹಲವು ಮುಸ್ಲಿಂ ಸಂಘ ಸಂಸ್ಥೆಗಳ ಕಡೆಯಿಂದ ಒಂದು ಸನ್ಮಾನ ಸಮಾರಂಭವನ್ನು ಇಟ್ಟುಕೊಂಡಿದ್ದೆವು. ಅದು ಬಹಳ ಚೆನ್ನಾಗಿ ಕಾರ್ಯಕ್ರಮ ಒಂದು ಜರುಗಿತು. ಈ ಮಧ್ಯೆ ನಾವು ನಮ್ಮ ಕಮಿಟಿ ವತಿಯಿಂದ ಹಾಗೂ ಸರ್ವ ಮುಸ್ಲಿಂ ಜನಾಂಗದವರಿಂದ ಕೆಲವೊಂದು ಬೇಡಿಕೆಗಳನ್ನು ಅವರ ಮುಂದೆ ಇಟ್ಟಿದ್ದೇವೆ. ನಾವು ಈ ವಾಹಿನಿ ಮುಖಾಂತರ ಅವರಲ್ಲಿ ಇನ್ನೊಮ್ಮೆ ನಾವು ಬೇಡಿಕೊಳ್ಳುವುದೇನೆಂದರೆ, ಆ ನಮ್ಮ ಕೆಲವೊಂದು ಬೇಡಿಕೆಗಳನ್ನು ಅವರು ತಕ್ಷಣ ನೆರವೇರಿಸಿಕೊಡಬೇಕೆಂದು ನಾವು ಅವರಲ್ಲಿ ಕೇಳಿಕೊಳ್ತಿದ್ದೇವೆ. ಮೊಟ್ಟ ಮೊದಲನೇದಾಗಿ ಜಾಮಿಯಾ ಮಸೀದಿ ಮುಂದೆ ಏನು ಆ ಚರಂಡಿಯ ವ್ಯವಸ್ಥೆ ದುರ್ವ್ಯವಸ್ಥೆ ಆಗಿದೆ, ಅಲ್ಲಿ ನಮಾಜಿಗೆ ಹೋಗೋರಿಗೆ ಭಾಳ ಕಷ್ಟ ಆಗುತ್ತಿದೆ. ಹಾಗಾಗಿ ಅದು ಭಾಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಹೀಗಾಗಿ ಹಲವು ಬಾರಿ ನಾವು ಮನವಿಗಳನ್ನು ಕೊಟ್ಟಿದ್ದೆವು, ಆದರೆ ಆ ಕೆಲಸ ಇನ್ನೂ ಪೂರ್ಣವಾಗಿಲ್ಲ. ನಾವು ನಮ್ಮ ಅಧ್ಯಕ್ಷರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ತಕ್ಷಣ ಅವರು ಈ ಕಾರ್ಯವನ್ನು ಪ್ರಾರಂಭ ಮಾಡಿ ನಮಾಜಿಗೆ ಹೋಗುವವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ. ಎರಡನೆಯದು, ಇನ್ನೊಂದು ಮುಖ್ಯವಾದ ವಿಷಯ, ಇಲ್ಲಿ ನಮ್ಮ ಏರಿಯಾದಲ್ಲಿ ಅಂದರೆ ಸುಮಾರು 7-8 ವಾರ್ಡುಗಳು ಸೇರಿ ಇಲ್ಲಿ ನಮ್ಮ ಮುಸ್ಲಿಂ ಒಂದು ವಾರ್ಡುಗಳಾಗುತ್ತವೆ. ಸುಮಾರು ಒಂದು 5,000 to 10,000 ಜನ ಈ ವಾರ್ಡುಗಳಲ್ಲೇ ವಾಸಿಸುತ್ತಿದ್ದಾರೆ. ಇಲ್ಲಿನ ಹೆಂಗಸರು ಮತ್ತು ಮಕ್ಕಳಿಗೆ ಒಂದು ಸಣ್ಣ ಪುಟ್ಟಕ್ಕೂ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಇಲ್ಲಿಂದ 50 ರೂಪಾಯಿ 60 ರೂಪಾಯಿ ಆಟೋದಲ್ಲೇ ಆಗಿ ಸಾರ್ವಜನಿಕ ಆಸ್ಪತ್ರೆಗೆ ಹೋಗಬೇಕಾಗುತ್ತದೆ. ಸಣ್ಣ ಪುಟ್ಟದಕ್ಕೂ ಕೂಡ ಎಲ್ಲರೂ ಭಾಳ ಬಡತನದಲ್ಲಿ ಬಂದವರು ಇಲ್ಲಿರೋದ್ರಿಂದ, ಆದ್ದರಿಂದ ತಕ್ಷಣ ಅವರಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ನಮ್ಮ ವಾರ್ಡಿಗೆ ಅಂದರೆ ಮಟನ್ ಮಾರ್ಕೆಟ್ನ ಒಂದು ಆಸುಪಾಸಿನಲ್ಲಿ ಒಂದು ಸಾರ್ವಜನಿಕ ಒಂದು PHC ಪ್ರೈಮರಿ ಹೆಲ್ತ್ ಸೆಂಟರ್ ಒಂದು ಅವರು ಮಾಡಿಕೊಡಬೇಕೆಂದು ಅವರಲ್ಲಿ ವಿನಂತಿಸಿಕೊಡುತ್ತೇನೆ. ಮೂರನೆಯದಾಗಿ, ನಮ್ಮ ಕಬರಸ್ಥಾನದಲ್ಲಿ ಸ್ವಲ್ಪ ಹಲವು ಸಮಸ್ಯೆಗಳಿದೆ. ಅಲ್ಲಿ ಕಬರಸ್ಥಾನ್ಗೆ ಹೋದಾಗ ಜನರಿಗೆ ಯೂರಿನ್ ಮತ್ತು ಲೆಟ್ರಿನ್ಗಳ ವ್ಯವಸ್ಥೆ ಇಲ್ಲ ಅಲ್ಲಿ, ಹಾಗೂ ಮಳೆ ಬಂದಾಗ ಅಲ್ಲಿ ನಿಲ್ಲಲಿಕ್ಕೂ ಕೂಡ ಅಲ್ಲಿ ಯಾವುದೇ ಶೆಲ್ಟರ್ ವ್ಯವಸ್ಥೆ ಇಲ್ಲ. ಅವರು ತಕ್ಷಣ ಅಲ್ಲಿ ಕೆಲವೊಂದು ಯೂರಿನಲ್ಸ್ ಮತ್ತು ಲೆಟ್ರಿನ್ಸ್ ಬಾತ್ರೂಮ್ಸ್ ಹಾಗೂ ಕೆಲವು ಮುಖ್ಯ ರಸ್ತೆ ಏನು ಹೋಗುತ್ತೆ ಮಧ್ಯದಲ್ಲಿ, ಅದಕ್ಕೆ ಅವರು ಒಂದು ಶೆಡ್ಡನ್ನು ಹಾಕಿಕೊಡಬೇಕೆಂದು ನಾನು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇಷ್ಟು ಹೇಳುತ್ತಾ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೆ.